ಓಂ ಬ್ರಂ ರಾವೇ ನಮಃ. ನಮಸ್ಕಾರ. ಇವತ್ತು ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇದೆಯಾ, ಹೇಗೆ ನೋಡೋದು, ಹೇಗೆ ತಿಳ್ಕೊಳ್ಳೋದು ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಜಾತಕದಲ್ಲಿ 2ನೇ ಮನೆ, 6ನೇ ಮನೆ, 8, 12ರಲ್ಲಿ ರಾಹು ಇದ್ದರೆ ನಿಮಗೆ ಸರ್ಪದೋಷ ಇರುತ್ತೆ. 2 ರೀತಿ ನೋಡಬೇಕಾಗುತ್ತೆ. ರಾಹು ಕೇತು ಮಧ್ಯಭಾಗದಲ್ಲಿ ಲಗ್ನ ಮತ್ತು ಎಲ್ಲ ಗ್ರಹಗಳು ಇದ್ದರೆ ಮಾತ್ರ ಸರ್ಪದೋಷವಾಗಿರುತ್ತೆ. ಅದರಲ್ಲೂ ಕೂಡ ಡಿಗ್ರಿ ನೋಡಬೇಕಾಗುತ್ತೆ. 0 ಡಿಗ್ರಿಯಿಂದ 30 ಡಿಗ್ರಿ ಆಚೆ ಗ್ರಹಗಳು ಆಚೆ ಇದೆಯಾ ಈಚೆ ಇದೆಯಾ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಏನಾದರೂ ಇದು ಹೀಗೆ ಇದ್ದು ದೋಷ ಆಗಿದೆ ಅಂತ ಅಂದರೆ ನಿಮಗೆ ಏನು ತೊಂದರೆಗಳಾಗುತ್ತೆ ಅಂತಂದರೆ ಯಾವ ಮನೆಗಳಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕಷ್ಟಗಳು ಬರುತ್ತೆ. ಇದಕ್ಕೆ ಮಂತ್ರ, ದುರ್ಗಾ ಮಂತ್ರ ಹೇಳ್ಕೋಬೇಕಾಗುತ್ತೆ. ಓಂ ಧೂಮ್ ದುರ್ಗಾಯೇ ನಮಃ. ಈ ಮಂತ್ರನ 1,00,000 ಸರಿ ಹೇಳ್ಬೇಕಾಗುತ್ತೆ. ಹೇಳ್ಕೊಂಡು ಬರಬೇಕು ನೀವು. ಕಷ್ಟಗಳು ಏನೇನು ಬರುತ್ತೆ ಅಂತಂದರೆ ಹೆಸರು ಕೀರ್ತಿ ಹಾಳಾಗುತ್ತೆ, ಆರೋಗ್ಯ ಪ್ರಾಬ್ಲಮ್ ಬರುತ್ತೆ, ಮಕ್ಕಳುಗಳಿಗೆ ತೊಂದರೆ ಆಗುತ್ತೆ, ಗರ್ಭಪಾತ ಆಗುತ್ತೆ, ಮಕ್ಕಳುಗಳು ಹುಟ್ಟಲ್ಲ, ಮತ್ತು ಅಪ್ಪ ಅಮ್ಮ ಬೇಗ ತೀರ್ಕೋತಾರೆ, ಮದುವೆ ಆಗಲ್ಲ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಅಭಿವೃದ್ಧಿ ಕಾಣಲ್ಲ, ಬರೀ ಸಾಲ, ಸಂಕಟ, ನೋವು, ಆಕ್ಸಿಡೆಂಟು, ವಿವಿಧ ರೀತಿಯಲ್ಲಿ ಕಷ್ಟಗಳಿಗೆ ಈಡಾಗ್ತೀರಾ. ಅದನ್ನು ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಪರಿಹಾರನ ನಾನು ವಿಡಿಯೋನ ಪೂರ್ತಿ ನೋಡಿ. ನಿಮ್ಮ ಜಾತಕದಲ್ಲಿ 1ನೇ ಮನೆ, 3 ಮತ್ತು 4, 5, 7, 9, 10, 11ರಲ್ಲಿ ಏನಾದ್ರು ರಾಹು ಇತ್ತು ಅಂತಂದರೆ ನಿಮಗೆ ಯೋಗನೇ ಇರುತ್ತೆ. ಅದರಲ್ಲೂ ನೀವು ರಾಹು ಕೇತುಗಳು ಉಚ್ಚ ಸ್ಥಾನದಲ್ಲಿದೆಯಾ, ನೀಚ ಸ್ಥಾನದಲ್ಲಿದೆಯಾ ಅದನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ಒಳ್ಳೆ ಯಾವ ಮನೆಯಲ್ಲಿ ಇದೆ, ಯಾವ ರಾಶಿಯಲ್ಲಿ ಇದೆ ಅದನ್ನು ನೋಡ್ಕೋಬೇಕಾಗುತ್ತೆ. ದಶ ಬಂದಾಗ ಮಾತ್ರ ನಿಮಗೆ ಒಳ್ಳೆ ಯೋಗ, ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ, ಒಳ್ಳೆ ಫಲಗಳನ್ನ ನಿಮಗೆ ಕೊಡುತ್ತೆ. ಇಲ್ಲ ಅದು ಬೇರೆ ನೀಚ ಸ್ಥಾನದಲ್ಲಿದೆ, ದುಷ್ಟ ಅಧಿಪತಿಗಳು ಜೊತೆಗಳಲ್ಲಿದ್ದಾವೆ ಅಂದರೆ ನಿಮಗೆ ಕಷ್ಟಗಳಿಗೆ ಈಡಾಗ್ತೀರಾ. ಮೊದಲನೇದಾಗಿ 1ನೇ ಮನೆ ರಾಹು ಇದ್ದು 7ನೇ ಮನೆ ಕೇತು ಇದ್ದರೆ ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತೀರಾ, ತುಂಬ ಕಾಯಿಲೆಗಳು ಬರುತ್ತೆ. 2ನೇದು ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿ ಇರೋದಿಲ್ಲ, ಹೆಸರು ಕೀರ್ತಿ ಹಾಳಾಗುತ್ತೆ. ಯಾವುದೇ ಒಂದು ದುಡ್ಡು ಕಾಸು ವ್ಯವಹಾರಕ್ಕೆ ನಾವು ದುಡಿಬೇಕು, ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಹೋಗ್ತೀರಾ, ಅದರಲ್ಲಿ ಕೆಳಗಡೆ ಬೀಳ್ತೀರಾ, ಮೋಸ ಹೋಗ್ತೀರಾ ಮತ್ತು ಕೆಳಗಡೆ ಬೀಳ್ತೀರಾ, ತುಂಬ ಕಷ್ಟಕ್ಕೆ ಈಡಾಗ್ತೀರಾ. ರಾಹು ಕೇತುವಿಂದ ಎಲ್ಲ ಗ್ರಹಗಳು ಮಧ್ಯಭಾಗದಲ್ಲಿದೆಯಾ ಅದನ್ನು ನೀವು ನೋಡ್ಕೊಳ್ಳಿ. ಆದಷ್ಟು ಭಯ ಪಡೋದಿಲ್ಲ, ಏನು ಬೇಡ. ಈ ಥರ ಏನಾರು ಆಗಿದೆ, ನಿಮ್ಗೆ ಈ ಥರ ಕಷ್ಟಗಳು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಉತ್ತದ ಮಣ್ಣು ತೊಗೊಳ್ಳಿ. ಹಾಗಂತ ಉತ್ತ ಹೊಡೆದ್ಬಿಟ್ಟು ತರಬೇಡಿ, ಮೆತ್ತಗೆ ಮೇಲ್ಗಡೆ ಸ್ವಲ್ಪ ಎತ್ಕೊಂಡು ಬನ್ನಿ. ಅದನ್ನು ಒಂದು 9 ಹುಣ್ಣಿಮೆ ದಿವಸ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಮತ್ತು ಉತ್ತದ ಮಣ್ಣನ್ನ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿ. ನೀವು ಎಷ್ಟು ತೂಕ ಇದ್ದೀರಾ ಅದು ಕಾಲು ಭಾಗ ಇದ್ಲನ್ನ ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ನದಿಗೆ ಪೂಜೆ ಮಾಡಿ ಇದ್ಲನ್ನ ನೀವು ನೀರಿಗೆ ಬಿಡಬೇಕು. ಆ ಬಿಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲಿ ಉತ್ತ ಇದೆ ಅಲ್ಲಿ ನಿಮಗೆ ಇಲ್ಲಿ ಸಾಧ್ಯವಾದರೆ ನಿಮಗೆ ಜಮೀನುಗಳೇನಾದ್ರು ಇತ್ತು ಅಂತಂದರೆ ಅದಕ್ಕೆ ಉತ್ತಕ್ಕೆ ನೆರಳು ಮಾಡಿ, ಅಲ್ಲಿ ವಾಸವಾಗಿರೋ ಸರ್ಪಗಳಿಗೆ ಸಹಾಯ ಆಗುತ್ತೆ. ಅಡುಗೆ ಮನೆಯಲ್ಲಿ ಆದಷ್ಟು ಊಟ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೈಟಲ್ಲಿ ಒಂದು 6 ಗಂಟೆ ಹಂಗೆ ನೈಟಲ್ಲಿ ಮಾಡಿರೋ ಅನ್ನನ ಬೆಳಿಗ್ಗೆ ಒಂದು 6 ಗಂಟೆ ಒಳಗಡೆ 7 ಗಂಟೆ ಒಳಗಡೆ ಅನ್ನನ ಇಲಿ ಬಿಲಗಳ ಹತ್ರ ಒಂದು ಬಾಳೆದೆಲೆನಲ್ಲಿ ಹಾಕ್ಬಿಟ್ಟು ಬನ್ನಿ. ಒಂದು ಅರ್ಧ kg ಅಷ್ಟು ಅನ್ನನ ಅದನ್ನು ಒಂದು 48 ದಿವಸ ಮಾಡಿ. ಸ್ವಲ್ಪ ನಿಮಗೆ ಸರ್ಪದೋಷ ಕಡಿಮೆ ಆಗುತ್ತೆ. ನೀವು ಇದನ್ನು ಮಾಡಲೇಬೇಕಾಗುತ್ತೆ. ಭಯ ಪಡೋದು ಬೇಡ. ಇದು ಪುಣ್ಯ ಭೂಮಿ, ಮತ್ತು ಈ ಭೂಮಿನಲ್ಲಿ ಹುಟ್ಟೋ ಪ್ರತಿಯೊಂದು ಜೀವಿನೂ ಕಷ್ಟ ಅನುಭವಿಸಲೇಬೇಕು. ಕಷ್ಟ ಅನುಭವಿಸೋಕ್ಕೋಸ್ಕರನೇ ಹುಟ್ಟಿರೋದು, ಕರ್ಮ ಮಾಡೋಕ್ಕೋಸ್ಕರನೇ ಹುಟ್ಟಿರೋದು. ಅಂದರೆ ಕರ್ಮ ಅಂದರೆ ಒಳ್ಳೆ ಕರ್ಮಗಳನ್ನ ಮಾಡಿ ಕೆಟ್ಟ ಕರ್ಮಗಳನ್ನ ಕಳಿಯೋಕ್ಕೋಸ್ಕರನೇ ಇಲ್ಲಿ ಹುಟ್ಟಿರೋದು. ಭಯ ಬೇಡ. ಭಗವಂತನ ಮೇಲೆ ಭಕ್ತಿ ಇರಲಿ, ಭಗವಂತನ ಮೇಲೆ ಪ್ರೀತಿ ಇರಲಿ. ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನೇ ಆಗಿರ್ಬೋದು, ಮಕ್ಕಳನ್ನೇ ಆಗಿರ್ಬೋದು ಪ್ರೀತಿಸ್ತಿರಲ್ಲ, ಅಷ್ಟು ಪ್ರೀತಿ ಭಗವಂತನ ಮೇಲೆ ಮಾಡಿ, ಭಗವಂತನ ಪ್ರೀತಿ ಮಾಡಿ ಅಷ್ಟು ಭಕ್ತಿನ ತೋರಿಸಿ. ನೀವು ಊದುಬತ್ತಿ, ಗಂಧಕಡಿ, ಕರ್ಪೂರ, ದುಡ್ಡು ಖರ್ಚು ಮಾಡಿ ಸರ್ಪದೋಷ ಪೂಜೆ ಮಾಡಿಸೋದು ಅವೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸರ್ಪಗಳಿಂದ ಏನೋ ನಿಮ್ಮ ಹಿರಿಕರು ಸರ್ಪ ಹೊಡೆದಿರ್ಬೋದು, ಇಲ್ಲ ಜನ್ಮದಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವೇನಾದ್ರು ತಪ್ಪು ಮಾಡಿರ್ಬೋದು, ಅದರಿಂದ ನಿಮಗೆ ತೊಂದರೆಗಳಾಗ್ತಾ ಇರುತ್ತೆ. ಈ ದೋಷನ ನೀವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಈಗ ನಾನು ಹೇಳಿರೋ ಪರಿಹಾರಗಳನ್ನ ನೀವು ಮಾಡ್ಕೊಂಡು ಬನ್ನಿ. ಅನ್ಕೋತೀರಾ ಇರೋದು ಸರ್ಪದೋಷ, ಇವರೇನಿವರು ಅನ್ನನ ಇಲಿಗಳಿಗೆ ಹಾಕಿ ಅಂತ ಹೇಳ್ತಾವ್ರೆ ಅಂತ. ನೋಡಿ, ಇಲಿಗೆ ಸಮೃದ್ಧಿ ಜಾಸ್ತಿ ಆದರೆ, ಸಂತಾನಗಳು ಜಾಸ್ತಿ ಆದರೆ ಇಲಿದು ಅದನ್ನು ತಿನ್ನೋದಕ್ಕೆ ಸರ್ಪ ಹಾವುಗಳು ಇರುತ್ತೆ. ಅದಕ್ಕೊಂದು ಊಟ ಹಾಕ್ದಂಗೆ ಆಗುತ್ತೆ. ಆ ಊಟ ಹಾಕಿದ ಫಲ ನಮಗೆ ದೊರೆಯುತ್ತೆ. ನೋಡಿ, ಒಳ್ಳೆ ಕರ್ಮಗಳು ಅಂತ ಅಂದರೆ ನಾವು ಯಾರಿಗಾದರೂ ದಾನ ಮಾಡಬೇಕು. ಒಂದು ಪಕ್ಷಿಗೆ ಆಗಲಿ, ಒಂದು ಕ್ರಿಮಿ ಕೀಟಗಳಿಗೆ ಆಗಲಿ, ಒಬ್ಬರು ಮನುಷ್ಯರುಗಳಿಗೆ ಆಗಲಿ ನಾವು ದಾನ ಮಾಡ್ಕೊಂಡು ಬರಬೇಕು. ಒಂದು ಒಳ್ಳೆ ಹಿತವಚನನ ಅವ್ರಿಗೆ ಹೇಳಬೇಕು. ನಮ್ಮಿಂದ ಒಳ್ಳೆ ಕರ್ಮ ಮಾಡಬೇಕು ಅಂತಂದರೆ ಏನೋ ಒಂದು ದೋಷ ಇದೆ ಅದಕ್ಕೋಸ್ಕರನೇ ನಾವು ಏನೋ ಒಬ್ರಿಗೆ ದಾನ ಮಾಡಬೇಕು ಅನ್ನೋದು ತಪ್ಪಾಗುತ್ತೆ. ನಾವು ಏನು ಕರ್ಮಕ್ಕೋಸ್ಕರ ಹುಟ್ಟಿದ್ದೀವಿ, ನಾವು ಏನಕ್ಕೋಸ್ಕರ ಹುಟ್ಟಿದ್ದೀವಿ ಅದನ್ನು ನಾವು ಪಾಲನೆ ಮಾಡಬೇಕು. ಅಯ್ಯೋ ಅವ್ರ ತಂಗಿ ಓಡೋದ್ಲಂತೆ ಕಣ್ರಿ, ಅಯ್ಯೋ ಅವ್ರಿಗೆ ದುಡ್ಡಿದೆಯಂತೆ ಆದ್ರೂ ಅವರೆಲ್ಲ ದುಡಿತಾರಂತೆ ಕಣ್ರಿ ಮನೆಯಲ್ಲ, ಈ ಥರ ಎಲ್ಲ ಕೆಟ್ಟ ಕರ್ಮಗಳಿಗೆ ಈಡಾದರೆ ನಿಮ್ಮ ವಂಶದಲ್ಲಿ ಸರ್ಪದೋಷ ಇರೋ ಮಕ್ಕಳುಗಳು ಹುಟ್ಟುತ್ತೆ, ಕುಜದೋಷ ಇರೋ ಮಕ್ಕಳುಗಳು ಹುಟ್ಟುತ್ತೆ, ನಿಮ್ಮನೆ ಓಡೋಗುವಂಥ ಮಕ್ಕಳುಗಳೇ ಹುಟ್ಟುತ್ತೆ. ಯಾಕೆಂದರೆ ಅದು ನಿಮ್ಮ ಕರ್ಮಗಳನ್ನ ನೀವೇ ಸೃಷ್ಟಿ ಮಾಡ್ಕೋತಾ ಇರ್ತೀರಾ. ಹಾಗಾಗಿ ಆದಷ್ಟು ಬೇರೆ ವಿಷಯ ಬೇಡ. ನಿಮ್ಮಲ್ಲಿ ಏನು ತೊಂದರೆ ಇದೆ, ಕೊರತೆ ಇದೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.